ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ. ಇನ್ನು ಪೂಜೆ ಮುಗಿದ್ಮೇಲೆ 5 ನಿಮಿಷ ಡೋರ್ ತೆಗಿತೀನಿ. ಇಲ್ಲಿ ಯಾವಾಗಲೂ ತೆಗಿಯಲ್ಲ, ಪೂಜೆ ಮುಗಿಸ್ದಾಗ ಮಾತ್ರ 5 ನಿಮಿಷ ತೆಗಿತೀನಲ್ವ. ಸೊ ಆವಾಗ ನನ್ನ ಮಗಳು ಆಚೆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ತಾ ಇದ್ಲು. ಇನ್ನು ಟಿಫನಿಗೆ ಬಂದು ನಾನು ಚಿತ್ರಾನ್ನ ಮಾಡೋಣ ಅಂತ ಎಲ್ಲದನ್ನು ಹೆಚ್ಚಿಟ್ಕೊಂಡು ಇವಾಗ ಒಗ್ಗರಣೆನ ಹಾಕೋತಾ ಇದ್ದೀನಿ. ಚಿತ್ರಾನ್ನಕ್ಕೆ ಸಾಂಬಾರು ಸೊಪ್ಪು ಮತ್ತು ಅರಿಶಿನ ಎರಡನ್ನೂ ಒಟ್ಟಿಗೆ ಹಾಕಿ ಫ್ರೈ ಮಾಡಿದಾಗ ಒಂದು ಘಮ ಬರುತ್ತಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಇನ್ನು ಚಿತ್ರಾನ್ನ ಎಲ್ಲ ಮಾಡ್ಕೊಂಡಾದಮೇಲೆ ಹಾಲು ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಭಾನುವಾರದ ಹಾಲು ಸಹ ಕಾಯಿಸಿರಲಿಲ್ಲ, ಹಂಗೆ ಫ್ರಿಜ್ಗೆ ಇಟ್ಟಿದ್ವಿ. ಸೊ ಹಂಗಾಗಿ ಇವತ್ತು ಕಾಯಿಸ್ಕೊಬಿಡೋಣ ಅಂತ ಹೇಳಿ 2 ಹಾಲನ್ನು ಸಹ ಬೇರೆ ಬೇರೆ ತಪ್ಪಲಿಗೆ ಹಾಕಿ ಕಾಯೋಕೆ ಇಟ್ಕೊಂಡು ನಾನು ಟಿಫನ್ ಕೂಡ ಮುಗಿಸ್ಕೊಂಡೆ. ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲಲ್ವ, ಸೊ ಅವಳು ಸಹ ಎದ್ಲು. ಅದು ಅವಳಿಗೆ ಚಿಕ್ಕದಾಗೂ ಸಹ ಏನೂ ಆಗೋಂಗಿಲ್ಲ. ಅಲ್ಲೊಂದು ಗುಳ್ಳೆ ಆಗಿಬಿಟ್ಟಿತ್ತು ತೊಡೆ ಹತ್ರ, ಅದನ್ನು ಕೆರ್ಕೊಂಡು ಗಾಯ ಮಾಡ್ಕೊಂಡು ಮತ್ತೆ ಇವಾಗ ಗಾಯನ ಕೆರಿತಾ ಇದ್ದಾಳೆ. ಒಂದು ಚೂರು ಅಂದರೆ ಚೂರು ಏನೂ ಆಗೋಂಗೆ ಇಲ್ಲ, ಅದನ್ನೇ ಕೆರಿತಾ ಕೂತ್ಕೊಬಿಡ್ತಾಳೆ. ಸೊ ಇನ್ನು ರಾತ್ರಿ ಮಳೆ ಬಂತು, ಒಂದು 8 ಗಂಟೆ ಹಂಗೆ. ಒಂದು 10 ನಿಮಿಷ ಜೋರಾಗಿ ಬಂದು ಮತ್ತೆ ಹೋಗ್ಬಿಡ್ತು. ಅದು ಸೆಕೆ ಇನ್ನಷ್ಟು ಜಾಸ್ತಿ ಆಯಿತು. ಸೊ ಅಲ್ಲಿ ನನ್ನ ಮಗಳು ಅಲ್ಲೇ ಆಟ ಆಡ್ತಾ ಇದ್ಲು. ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು, ಒಳಗಡೆ ಸೆಕೆ. ಸೊ ಇನ್ನು ಮೀಶೋಲ್ಲಿ ನಾನು ನನ್ನ ಮಗಳಿಗೆ ಟೂತ್ ಬ್ರಷ್ ಮತ್ತು ಸ್ಲೀವ್ಲೆಸ್ ಟಿ ಶರ್ಟ್ಗಳನ್ನ ಆರ್ಡ್ರ್ ಮಾಡಿದ್ದೆ. ಬ್ರಷ್ ಏನಕ್ಕೆ ಆರ್ಡ್ರ್ ಮಾಡಿದೆ ಅಂದರೆ ಬಾತ್ರೂಮ್ ಗುಂಡಿ ಒಳಗಡೆ ಹಾಕ್ಬಿಟ್ಟಿದ್ಲು ಬ್ರಷ್ನ, ಮತ್ತೇನು ಅದನ್ನು ತೆಗೆದು ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಬಿಟ್ಬಿಟ್ಟೆ. ಸೊ ಹಂಗಾಗಿ ಹೊಸ್ದಾಗಿ ಆರ್ಡ್ರ್ ಮಾಡಿದೆ. ಹಾಗೆ ಟಿ ಶರ್ಟ್ ಕೂಡ ಆರ್ಡರ್ ಮಾಡಿದೆ. ಇವಾಗ ಸೆಕೆ ಅಲ್ವಾ, ಸೊ ಸ್ಲೀವ್ಲೆಸ್ ಹಾಕೋಣ